ಈಗ ಆರ್ಟಿಸ್ಟ್ ಇನ್ನೊಂದು ಏನು ದುರಂತ ಇರುತ್ತೆ ಅಂದರೆ ನಾವು ಏನಾದರೂ ಕೇಳಿದರೆ ಎಕ್ಸ್ಟ್ರಾ ಪ್ರಶ್ನೆ ಹಾಕಿದರೆ ಎಲ್ಲದರಲ್ಲೂ ಮೂಗು ತೋರಿಸ್ತಾನೆ, ಟ್ಯಾಂಟ್ರಮ್ಸ್ ತೋರಿಸ್ತಾನೆ. ಬಟ್ ಆ್ಯಕ್ಚುಲಿ ಆ್ಯಕ್ಟರ್ ಏನು ಸಫರ್ ಆಗ್ತಿರ್ತಾನೆ ಒಬ್ಬ ಆ್ಯಕ್ಟ್ರಿಗೆ ಗೊತ್ತಿದೆ. ಫೇಲಿಯರ್ ಆದಾಗ ಫ್ಲಾಪ್ ಹೀರೋ, ಹಿಟ್ ಆದಾಗ ಅದಕ್ಕೆ ಸುಮಾರು ಜನ ತಂದೆ ತಾಯಂದಿರು ಬರ್ತಾರೆ. ಓಕೆ, ಬಟ್ ಆ್ಯಕ್ಚುಲಿ ಆ್ಯನ್ ಆ್ಯಕ್ಟರ್ ಈಸ್ ಡಿಪೆಂಡೆಂಟ್ ಆನ್ ರೈಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್. ರೈಟ್. ಅಂದರೆ ನಾನು ಒಬ್ಬ ಸ್ಟಾರ್ ಆಗಬೇಕಂದ್ರೆ ನಾನು ಇವತ್ತಿಗೂ ಎಲ್ಲ ಕ್ರೆಡಿಟ್ ನಾನು ರೈಟ್ರಿಗೆ ಡೈರೆಕ್ಟ್ರಿಗೆ ಕೊಡ್ತೀನಿ. ನನ್ನಿಂದ ಆಯಿತು ಅಂತ ಹೇಳಲ್ಲ. ಬಿಕಾಸ್ ನಾನು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟಾಗಿ ಆ್ಯಕ್ಟ್ ಮಾಡಿದ್ದೆ, ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಲ್ವಾ. ಬಟ್ ಎಲ್ಲಿ ಗೆಲ್ತು ಅಂದರೆ ಅವ್ನು ಬರೆದಿರೋ ಬರವಣಿಗೆಗೆ, ಅವನು ತೆಗೆದಿರ್ತಕ್ಕಂಥ ನಿರ್ದೇಶನದಲ್ಲಿ ಪ್ರೊಡ್ಯೂಸರ್ ಹಾಕಿರ್ತಕ್ಕಂಥ ಬಜೆಟಿಂದ ಆ ಸಿನಿಮಾ ಹಂಗೆ ಕಾಣಿಸ್ತು ಹೊರತು ನನ್ನ ಎಫರ್ಟ್, ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಸಿನಿಮಾದಲ್ಲೂ ಅದೇ ಇದೆ, ನನ್ನ ಚೇಂಜ್ ಆಗಿಲ್ಲ. ಓಕೆ ಗುರು, ನೀವು 2 ಕೋಟಿ ಕಡಿಮೆ ಆಗ್ತಿದ್ದೀರಾ, ₹2 ಕಡಿಮೆ ಆ್ಯಕ್ಟ್ ಮಾಡ್ತೀನಿ. ಹಂಗೆ ಮಾಡೋಕ್ಕಾಗಲ್ವಲ್ಲ ಆ್ಯಕ್ಟರ್ ಅಲ್ವಾ. ಈ ಮಾರ್ಕೆಟ್ ವ್ಯಾಲ್ಯೂಸ್ನ ಇಟ್ಕೊಂಡೇ ಪ್ರೊಡಕ್ಷನ್ ಮಾಡೋದಿದ್ದಿಲ್ಲ, ಅದು ದುರಂತ. ಕಥೆನೇ ಯಾಕೆ ನಂಬ್ತಾ ಇಲ್ಲ ನೀವು, ರೈಟರ್ನ ಯಾಕೆ ನಂಬ್ತಾ ಇಲ್ಲ, ಟೆಕ್ನಿಷಿಯನ್ಸ್ನ ಯಾಕೆ ನಂಬ್ತಾ ಇಲ್ಲ? ಒಬ್ಬ ಆ್ಯಕ್ಟ್ರಾಗಿ ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ಸಿಗೆ, ಯು ಫಸ್ಟ್ ಬಿಲೀವ್ ದ್ಯಾಟ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.